ಕರಾವಳಿಯ ಕ್ರೀಡೆಯಾದಂತಹ ಕಂಬಳಕ್ಕಾಗಿಗೋಸ್ಕರ ಇಲ್ಲಿ ಸಿದ್ಧತೆ ನಡೆಸಲಾಗ್ತದೆ. ಮೈಸೂರು ದಸರಾಗೆ ಜಂಬೂ ಸವಾರಿ ಅಂದ ಚಂದ 16 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುವ ಅಗತ್ಯ ಏನಿತ್ತು ಅನ್ನೋದು. ಪಾರಂಪರಿಕ ನಗರಿ ಮೈಸೂರಿನಲ್ಲಿ ಒಂದು ಕಡೆ ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನ ಕಡಿಯಲಾಗ್ತದೆ, ಇನ್ನೊಂದು ಕಡೆ ರಸ್ತೆಗಳ ಅಗಲೀಕರಣಕ್ಕಾಗಿ ಅಂತೇಳಿ ಮರಗಳನ್ನು ಕಡಿಯಲಾಗ್ತದೆ. ಇದೀಗ 2026 ಮೈಸೂರು ದಸರಾ ಉತ್ಸವದಲ್ಲಿ ಕರಾವಳಿಯ ಕ್ರೀಡೆಯಾದಂತಹ ಕಂಬಳಕ್ಕಾಗಿಗೋಸ್ಕರ ಇಲ್ಲಿ ಸಿದ್ಧತೆ ನಡೆಸಲಾಗ್ತದೆ. ಈಗ ನೀವು ನೋಡ್ತಾ ಇದ್ದೀರಾ VTU ಕಾಲೇಜ್ ಹಿಂಭಾಗದಲ್ಲಿ 16 ಎಕರೆಯಷ್ಟು ಜಾಗ ಇದೆ. ಒಟ್ಟಾರೆಗೆ ಒಂದು 27 ಎಕರೆಯಷ್ಟು ಇಲ್ಲಿ ಖಾಲಿ ಜಾಗ ಇರೋ ಜಾಗದಲ್ಲಿ ಸಿದ್ಧತೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಜಾಗವನ್ನೆಲ್ಲ ಈಗ ಮಟ್ಟ ಮಾಡ್ತಾ ಇದ್ದಾರೆ. JCBಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಇನ್ನೊಂದು ಕಡೆ ಇಲ್ಲಿ ಈ ಜಾಗದಲ್ಲಿ 16 ಜಾತಿಯ ಮರಗಳನ್ನು ನೀವು ನೋಡ್ಬೋದು. ಒಂದು ಕಡೆ ತೆಂಗಿನ ಮರಗಳಷ್ಟು ಒಂದಷ್ಟಿದೆ, ಇನ್ನೊಂದು ಕಡೆ ವಿವಿಧ ಜಾತಿಯ ಮರಗಳನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ ವಿಶಾಲವಾಗಿರುವಂತಹ ಈ ಪ್ರದೇಶದಲ್ಲಿ ಕರಾವಳಿಯ ಕ್ರೀಡೆಯಾದಂತಹ ಕಂಬಳವನ್ನು ಇಲ್ಲಿ ನಡೆಸಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಂಬಳ ಕ್ರೀಡೆಗೆ ಪರಿಸರವಾದಿಗಳು ಮೈಸೂರಿನಲ್ಲಿ ಬೇಡ, ಅವಶ್ಯಕತೆ ಇರಲಿಲ್ಲ, ಕರಾವಳಿಯ ಕ್ರೀಡೆ ಕರಾವಳಿಗೆ ಸೀಮಿತವಾಗಿರಲಿ, ಮೈಸೂರು ದಸರಾಗೆ ಜಂಬೂ ಸವಾರಿ ಅಂದ ಚಂದ, ಜಂಬೂ ಸವಾರಿಯನ್ನು ನಾವು ನೋಡ್ತೇವೆ. ಇಂತಹ ಸಂದರ್ಭದಲ್ಲಿ ಕರಾವಳಿ ಭಾಗದ ಕಂಬಳ ಕ್ರೀಡೆಯನ್ನು ಇಲ್ಲಿ ನೋಡುವ ಅವಶ್ಯಕತೆ ಏನಿತ್ತು, ಅದಕ್ಕಾಗಿ ಇಲ್ಲಿ 16 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುವ ಅಗತ್ಯ ಏನಿತ್ತು ಅನ್ನೋದು ಕೆಲವರ ವಾದ. ಈಗ ನೀವು ಏನು ನೋಡ್ತಾ ಇದ್ದೀರಲ್ಲಿ ಇಲ್ಲಿ JCB ಎಲ್ಲ ಈಗ ಆಲ್ರೆಡಿ ರಸ್ತೆಗಳಲ್ಲಿ ಏನು ಬೆಳ್ಕೊಂಡಿದ್ದಂತಹ ಗಿಡ ಗೆಂಟೆಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಹಳ್ಳ ಕೊಳ್ಳ ಇರುವಂತಹ ಜಾಗವನ್ನು ಮಣ್ಣು ಸುರಿದು ಇಲ್ಲಿ ಸಮತಟ್ಟು ಮಾಡಲಾಗ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿ ಮರಗಳನ್ನು ಕಡಿಯುವುದಿಲ್ವಾ, ಕಡಿಯದೇ ಈ ರೀತಿ ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಕಂಬಳ ಕ್ರೀಡೆಗಾಗಿ ಈ ಹಿಂದೆ ನಗರದ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಇರುವಂತಹ ಖಾಲಿ ಜಾಗವನ್ನು ನೋಡಲಾಗಿತ್ತು. ಆದರೆ ಆ ಜಾಗ ಸೂಕ್ತವಾಗಿಲ್ಲ. ಪಾರ್ಕಿಂಗ್ ವ್ಯವಸ್ಥೆಗೆ ಆಗಿರ್ಬೋದು, ಕೋಣೆಗಳನ್ನ ತಂದು ಅಲ್ಲಿ ಸಿದ್ಧತೆ ನಡೆಸೋದಕ್ಕಾಗಿರ್ಬೋದು, ಯಾವುದೇ ರೀತಿ ವ್ಯವಸ್ಥೆ ಸೂಕ್ತವಾಗಿಲ್ಲ. ಹಾಗಾಗಿ VTU ಕಾಲೇಜ್ ಏನು ಹಿಂಭಾಗ ಸರ್ಕಾರಿ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದರಂತೆ ಈಗ ಈ ಖಾಲಿ ಜಾಗವನ್ನು ಸಿದ್ಧತೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಪರಿಸರವಾದಿಗಳಾಗಿರ್ಬೋದು, ಮೈಸೂರಿಗರಾಗಿರ್ಬೋದು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಜೊತೆ ಚಂದ್ರಶೇಖರ್, ಮೈಸೂರು.